ಮೈಸೂರಿನ ಕ್ಯಾತಮಾರನಹಳ್ಳಿ ವಿವಾದಿತ ಸ್ಥಳದಲ್ಲಿ ಮದರಸಾ ತೆರೆಯಲು ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಯಾತಮಾರನಹಳ್ಳಿ ಗ್ರಾಮಸ್ಥರಿಂದ ಸಭೆಯನ್ನು ನಡೆಸಲಾಗಿದೆ. ಡಿಸಿ ವಿರುದ್ಧ ಹೋರಾಟಕ್ಕೆ ನಿರ್ಣಯ ಕೈಗೊಳ್ಳಲಾಗಿದೆ. ಕ್ಯಾತಮಾರನಹಳ್ಳಿಯ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದ 9 ವರ್ಷಗಳಿಂದಲೂ ಕೂಡ ಆ ಮಸೀದಿಯ ಸ್ಥಳದಲ್ಲಿ ಯಥಾಸ್ಥಿತಿ ಏನಿದೆಯೋ ಅದನ್ನೇ ಕಾಯ್ದುಕೊಳ್ಬೇಕು ಅಂತ ಹೇಳಿ ಹಿಂದೂ ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈಗ ಮುಸ್ಲಿಂ ಮುಖಂಡರು ಹೇಳ್ತಾ ಇರೋದು ನಾವು ಅಲ್ಲಿ ಮದರಸಾವನ್ನ ತೆರಿತೀವಿ ಅನ್ನುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ RSS ಕಾರ್ಯಕರ್ತ ರಾಜು ಹತ್ಯೆ ಕೂಡ ಆಗಿತ್ತು, ಸಾವಾಗಿತ್ತು. ಬಟ್ ಆದ್ರೂ ಕೂಡ ಈ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಯಾರ ಕೈಲೂ ಸಾಧ್ಯವಾಗಿಲ್ಲ. ಮತ್ತೆ ಇದೇ ಸ್ಥಳ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಗ್ರಾಮಸ್ಥರು ಹೇಳ್ತಾ ಇರೋದು ಆ ಸ್ಥಳ ಯಥಾಸ್ಥಿತಿ ಹೇಗಿದೆಯೋ ಹಾಗೇ ಇರಲಿ, ಅಲ್ಲಿ ಸ್ಕೂಲು ಬೇಡ, ಮದರಸಾ ಬೇಡ, ಮಸೀದಿನೂ ಬೇಡ, ಏನು ಬೇಡ, ಈಗ ಯಥಾಸ್ಥಿತಿ ಹೇಗಿದೆಯೋ ಹಾಗೆ ಇರಲಿ ಅಂತ. ಈಗ ಮುಸ್ಲಿಂ ಮುಖಂಡರು ಹೇಳ್ತಾ ಇರೋದು ಇಲ್ಲ, ನಾವು ಅದನ್ನ ಮದರಸಾ ತೆರಿತೀವಿ, ಅರೇಬಿಕ್ ಸ್ಕೂಲ್ ಅನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ DC ಆದೇಶ ಕೊಟ್ಟಿರೋದು ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಮದರಸಾ ತೆರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈಗ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ, ಅಥವಾ ಸ್ಥಳೀಯರ ಆಕ್ರೋಶ ಅಂದ್ರೆ ಏನಿದೆ ಅಲ್ಲಿ ಯಥಾಸ್ಥಿತಿ ಸ್ಥಳ ಹೇಗಿದೆಯೋ ಹಾಗೇ ಇರಲಿ, ಅದಾದ ಬಳಿಕ ನೋಡೋಣ ಮುಂದಕ್ಕೆ ಅಂತ ಹೇಳಿ ಈಗ ಅವರ ವಿರುದ್ಧವಾಗಿ ಆದೇಶ ಕೊಟ್ಟಿರೋದಕ್ಕೆ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಚೈತ್ರ, ಇದು ವಿವಾದಿತ ಕ್ಯಾತಮಾರನಹಳ್ಳಿ ಸ್ಥಳ ಏನಿದೆ, ಈ ಹಿಂದೆ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಸದ್ಯ ಏನು ಕೋರ್ಟ್ ಸೂಚನೆಯಂತೆ DC ಅವ್ರಿಗೆ ಈ ಏನು ವಿವಾದಿತ ಸ್ಥಳದ ಬಗ್ಗೆ ಇತ್ಯರ್ಥ ಮಾಡುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ DC ಅವರು 2 ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರ ಸಭೆಯನ್ನ ನಡೆಸಿ 2 ಬಾರಿ ಸಭೆಯನ್ನ ನಡೆಸಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇಲ್ಲ, ಅದು ಕಾನೂನಾತ್ಮಕವಾಗಿ ಮದ್ರಸಾ ತೆರೆಯಲು ಅವಕಾಶ ಮಾಡಿಕೊಡ್ತೀವಿ ಎನ್ನುವ ನಿಟ್ಟಿನಲ್ಲಿ ಕೋರ್ಟ್ಗೆ ಸಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದಕ್ಕೆ ವಿರೋಧವನ್ನ ಈಗ ಹಿಂದೂ ಮುಖಂಡರು ಹಾಗೂ ಕ್ಯಾತಮಾರನಹಳ್ಳಿಯ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆ ಮದರಸಾ ಕಟ್ಟುವಂತ ಜಾಗ ಇದೆ, ಅದು ವಿವಾದಿತ ಸ್ಥಳ ಒಂದು. ಅದೇ ಜಾಗದ ವಿಚಾರವಾಗಿ ಹಿಂದೂ ಕಾರ್ಯಕರ್ತ ರಾಜು ಕೊಲೆಯಾಗಿತ್ತು. ಅಲ್ಲದೆ ಆ ಜಾಗ ಏನಿದೆ ಅದು ಸದರಿ ವಸತಿ ನಿಲಯಕ್ಕಾಗ್ಲಿ ಭೂ ಪರಿವರ್ತನೆ ಆಗಿಲ್ಲ. ಇದನ್ನ ಪರಿಗಣನೆ ಸಹ DC ಅವರು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ DC ಅವರ ಆದೇಶದ ವಿರುದ್ಧವಾಗಿ ನಾವು ಕಾನೂನು ಹೋರಾಟವನ್ನ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಆ ವಿವಾದಿತ ಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಮದ್ರಸವನ್ನ ಕಟ್ಟೋದಿಕ್ಕೆ ನಾವು ಬಿಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಇಂದು ಸಭೆಯನ್ನ ಮಾಡಿ ಕಾನೂನು ಹೋರಾಟಕ್ಕೆ ಅಲ್ಲಿನ ಸ್ಥಳೀಯರು ಹಾಗೂ ಹಿಂದೂ ಮುಖಂಡರು ಮುಂದಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.